ನಮಸ್ಕಾರ ಎಲ್ಲರಿಗೂ ರಾಗರಜನಿ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಇಂದು ನಾವು ಸ ಪ ಸ ಇದನ್ನು ಹೇಗೆ ಹಾಡಬೇಕು ಅನ್ನೋದನ್ನು ಕಲಿಯೋಣಂತೆ. ಸ ಪ ಸನೇ ಏಕೆ ಹಾಡಬೇಕಂದ್ರೆ, ಒಂದು ರಾಗವನ್ನು ಪ್ರಸ್ತುತಪಡಿಸಬೇಕಾದ್ರೆ ಅಥವಾ ಭಕ್ತಿಗೀತೆ, ಭಾವಗೀತೆ, ಜಾನಪದ ಯಾವುದೇ ಗೀತೆಯನ್ನು ಹಾಡಬೇಕಾದ್ರೆ ಸ ಪ ಸ ಹಾಡೋದರಿಂದ ಏನಾಗುತ್ತೆ ಅಂದರೆ ಧ್ವನಿ ತಯಾರಿ ಅಥವಾ ಸ್ವರದ ಜ್ಞಾನ, ಶ್ರುತಿ ಜ್ಞಾನ ನಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಆ ರಾಗವನ್ನು ಪ್ರಸ್ತುತಪಡಿಸಲಿಕ್ಕೆ ಅಥವಾ ಹಾಡನ್ನು ಹಾಡಲಿಕ್ಕೆ ನಮಗೆ ಈಸಿ ಆಗುತ್ತೆ. ಹಾಗಾದರೆ ಸ್ಟಾರ್ಟ್ ಮಾಡೋಣಂತೆ. ಇವತ್ತು ನಾನು ಇಟ್ಕೊಂಡಿರುವಂಥ ಸ್ಕೇಲು ಎ. ಸಾ ಪ ಸಾ ಪ ಸಾ ಇದನ್ನೇ ಎಷ್ಟು ಬೇಕಾದರೂ ರಿಪೀಟ್ ಮಾಡ್ಬೋದು. ಸಾ ಪ ಸಾ ಪ ಸಾ ಇದಾದ ನಂತರ ಇದನ್ನು ಆಕಾರದಲ್ಲಿ ಹೇಳಬೇಕಾಗುತ್ತೆ. ಆ ಈ ಥರ ಸ ಪ ಸ ಪ್ರಾಕ್ಟೀಸ್ ಮಾಡೋದ್ರಿಂದ ನಮಗೆ ಧ್ವನಿಯಲ್ಲಿ ಹಿಡಿತ ಸಿಗುತ್ತೆ ಹಾಗೂ ಸ್ವರಗಳ ಜ್ಞಾನ ಚೆನ್ನಾಗಾಗುತ್ತೆ. ಈ ಥರ ಪ್ರತಿಯೊಂದು ಹಾಡನ್ನು ಹಾಡೋಕ್ಕಿಂತ ಮುಂಚೆ ಅಥವಾ ರಾಗವನ್ನು ಪ್ರಸ್ತುತಪಡಿಸೋದಕ್ಕಿಂತ ಮುಂಚೆ ಈ ಥರ ಸ ಪ ಸ ಪ್ರಾಕ್ಟೀಸ್ ಮಾಡೋದರಿಂದ ನಮಗೆ ಹಾಡಲಿಕ್ಕೆ ಈಸಿ ಆಗುತ್ತೆ. ಇದನ್ನು ಪ್ರಾಕ್ಟೀಸ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಾರೆಗಮ ಪದನಿಸ ಅಂದರೆ ಅಲಂಕಾರಗಳನ್ನು ಹೇಗೆ ಹಾಡಬೇಕು ಅನ್ನೋದನ್ನು ಹೇಳ್ತೀನಿ. ಧನ್ಯವಾದಗಳು.